ಗಲಾತ್ಯದವರಿಗೆ ಬರೆದಂಥ ಪತ್ರಿಕೆ 6ನೇ ಅಧ್ಯಾಯ 15ನೆಯ ವಾಕ್ಯ. ಸುನ್ನತಿಯಾಗುವುದರಲ್ಲಿ ಏನೂ ಇಲ್ಲ, ಸುನ್ನತಿಯಾಗದೆ ಇರುವುದರಲ್ಲಿಯೂ ಏನೂ ಇಲ್ಲ, ಹೊಸ ಸೃಷ್ಟಿಯೇ ಬೇಕು. ಈ ವಾಕ್ಯದಲ್ಲಿ ಅಪೊಸ್ತಲನಾದ ಪೌಲನು ಸುನ್ನತಿಯ ವಿಷಯವಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಗಲಾತ್ಯ ಸಭೆಯವರಲ್ಲಿ ಕೆಲವರು ವಂಚನೆಗೆ ಒಳಗಾಗಿ ಕೆಲವು ಯಹೂದ್ಯರ ಬೋಧನೆಗಳನ್ನು ಕೇಳಿ ಈಗ ರಕ್ಷಣೆ ಹೊಂದುವವರು ಕೂಡ ಸುನ್ನತಿಯಾಗಬೇಕೆಂಬುದಾಗಿ ಭಾವಿಸುತ್ತಾ ಕಾರ್ಯಗಳನ್ನು ಮಾಡುತ್ತಾ ಒಂದು ಗೊಂದಲವನ್ನು ಉಂಟು ಮಾಡುವಾಗ ಪೌಲನು ಮಧ್ಯ ಪ್ರವೇಶಿಸಿ ಅವರಿಗೊಂದು ಸ್ಪಷ್ಟತೆಯನ್ನು ಕೊಟ್ಟು ನಂತರ ಹೇಳುತ್ತಾ ಇದ್ದಾನೆ, ಸುನ್ನತಿಯಾಗುವುದರಲ್ಲಿಯೂ ಏನೂ ಇಲ್ಲ, ಸುನ್ನತಿಯಾಗದೆ ಇರುವುದರಲ್ಲಿಯೂ ಏನೂ ಇಲ್ಲ, ಹೊಸ ಸೃಷ್ಟಿಯೇ ಬೇಕು ಎಂಬುದಾಗಿ. ಅಂದರೆ ಕ್ರಿಸ್ತನಲ್ಲಿ ಬರುವುದರ ಮೂಲಕವಾಗಿ ನಾವು ಹೊಸ ಸೃಷ್ಟಿಗಳಾಗಿ ಹಳೆಯದೆಲ್ಲವೂ ಕೂಡ ನೀಗಿ ಹಳೆಯ ಪಾಪ ಸ್ವಭಾವಗಳು, ಹಳೆಯ ವರ್ತನೆಗಳು, ಹಳೆಯ ಗುಣಗಳು, ಹಳೆಯ ಯೋಚನೆಗಳು, ಹಳೆಯ ಕಾರ್ಯಗಳೆಲ್ಲವೂ ಕೂಡ ನೀಗಿ ನಾವು ನೂತನ ಸೃಷ್ಟಿಗಳಾಗಿ ಕ್ರಿಸ್ತನೊಟ್ಟಿಗೆ ಹೊಸ ಜೀವಿತವನ್ನು ನಡೆಸುವುದಕ್ಕೆ ಪ್ರಾರಂಭಿಸುತ್ತೇವೆ. ಇದುವೇ ಪ್ರಾಮುಖ್ಯವಾದದ್ದು. ಇದರ ನಂತರದ ವಾಕ್ಯದಲ್ಲಿ ಅವನು ಹೇಳುತ್ತಾನೆ, ಈ ಸೂತ್ರಕ್ಕೆ ಸರಿಯಾಗಿ ನಡೆಯುವವರೆಲ್ಲರಿಗೆ, ಅಂದರೆ ದೇವರ ಇಸ್ರಾಯೇಲ್ಯರಿಗೆ ಶಾಂತಿಯು ಕರುಣೆಯೂ ಆಗಲಿ ಎಂಬುದಾಗಿ. ಅಂದರೆ ಯಾರು ಹೊಸ ಸೃಷ್ಟಿಗಳಾಗಿ ದೇವರ ಚಿತ್ತಾನುಸಾರವಾಗಿ ದೇವರೊಂದಿಗೆ ತಮ್ಮ ಜೀವಿತವನ್ನು ನಡೆಸುತ್ತಾರೋ ಅವರು ದೇವರ ಇಸ್ರಾಯೇಲ್ಯರಾಗುತ್ತಾರೆ. ಅಂಥವರಿಗೆ ದೇವರ ಶಾಂತಿಯು ಕರುಣೆಯು ದೊರಕುತ್ತದೆ ಎಂಬುದಾಗಿ. ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ಸುನ್ನತಿಯ ವಿಷಯವಾಗಿ ಯಾರು ಗೊಂದಲವನ್ನು ಹುಟ್ಟಿಸದೇ ಇದ್ದರೂ ಕೂಡ ಬೇರೆ ಕೆಲವೊಂದು ವಿಷಯಗಳಲ್ಲಿ ಗೊಂದಲಗಳನ್ನು ಹುಟ್ಟಿಸಿ ಅನವಶ್ಯಕ ಕಾರ್ಯಗಳ ನಿಮಿತ್ತವಾಗಿ ಹೆಚ್ಚಳ ಪಡುವಂಥವರು, ಮತ್ತೊಬ್ಬರನ್ನು ಅಲ್ಪವಾಗಿ ಎಣಿಸುವಂಥವರು ಅನೇಕ ಜನರಿದ್ದಾರೆ. ನಾವು ಹೋಗುವಂಥ ಸಭೆ ಎಂಥದ್ದು ಗೊತ್ತಾ, ನಮ್ಮ ಸೇವಕರು ಎಂಥವರು ಗೊತ್ತಾ, ನಾವು ಪಾರಂಪರ್ಯವಾಗಿ ಕ್ರೈಸ್ತರು, ನಾವು ಪೆಂತೆಕೋಸ್ ಅನುಭವ ಉಳ್ಳಂಥವರು, ನಾವು ಹಾಗೆ ನಾವು ಹೀಗೆ ಎಂಬುದಾಗಿ ಅನವಶ್ಯಕ ಕಾರ್ಯಗಳನ್ನು ಎತ್ತಿ ಹಿಡಿದು ಅವಶ್ಯವಾಗಿರುವಂಥ ನೂತನ ಸೃಷ್ಟಿ, ನೂತನ ಸ್ವಭಾವಗಳು ದೇವರ ಹೋಲಿಕೆಗೆ ತಕ್ಕಂತೆ ಬದಲಾಗುತ್ತಾ ಆತನೊಂದಿಗೆ ನಡೆಯುತ್ತಾ ಆತನ ಚಿತ್ತವನ್ನು ನೆರವೇರಿಸುವಂಥ ಈ ಕಾರ್ಯಗಳ ಬಗ್ಗೆ ಯೋಚನೆಯೇ ಇಲ್ಲದೆ ವ್ಯರ್ಥ ಮಾತುಗಳನ್ನು ಆಡಿ ಉಬ್ಬಿಕೊಳ್ಳುವಂಥವರು, ಮತ್ತೊಬ್ಬರನ್ನು ಕುಗ್ಗಿಸುವಂಥವರು ಅನೇಕರಿದ್ದಾರೆ. ಇವರು ಕೂಡ ಆ ದಿವಸಗಳಲ್ಲಿ ಸುನ್ನತಿಯ ವಿಷಯವಾಗಿ ಗೊಂದಲವನ್ನು ಹುಟ್ಟಿಸಿದಂಥ ಕಪಟಿಗಳಿಗೆ ಸಮನಾಗಿದ್ದಾರೆ. ಆದ್ದರಿಂದ ಅಂಥವರ ವಿಷಯವಾಗಿ ಎಚ್ಚರಿಕೆಯಿಂದ ಇರಿ. ಅನವಶ್ಯಕ ಕಾರ್ಯಗಳನ್ನು ಹೇಳಿಕೊಂಡು ಸಂಬಂಧ ಇಲ್ಲದಿರುವಂಥ ವಿಷಯಗಳ ಬಗ್ಗೆ ಮಾತನಾಡಿಕೊಂಡು ಗೊಂದಲ ಹುಟ್ಟಿಸುವವರನ್ನು ದೂರ ಇಡಿ. ಅಂಥವರ ಮಾತಿಗೆ ಕಿವಿಗೊಡಬೇಡಿರಿ. ಅದಕ್ಕೆ ಬದಲಾಗಿ ಹೊಸ ಸೃಷ್ಟಿಯಾಗಿ ಕ್ರಿಸ್ತನ ಸ್ವಭಾವಗಳು, ಪವಿತ್ರಾತ್ಮನಿಂದ ಉಂಟಾಗುವಂಥ ಫಲ ನಮ್ಮಲ್ಲಿ ಉಂಟಾಗುವಂತೆ ಪೂರ್ಣವಾಗಿ ಸಮರ್ಪಿಸಿ ಪ್ರಾರ್ಥಿಸಿ ಅದಕ್ಕಾಗಿ ನಾವು ಹಾತೊರೆಯುತ್ತಾ ಜೀವಿಸುವುದಾದರೆ ಜೀವಿತವೇ ಬದಲಾಗುತ್ತದೆ. ನಾವು ದೇವರ ಇಸ್ರಾಯೇಲ್ಯರೆಂಬುದಾಗಿ ಕರೆಯಲ್ಪಡುತ್ತೇವೆ. ದೇವರ ಶಾಂತಿಯು ಕರುಣೆಯು ನಮ್ಮಲ್ಲಿ ನೆಲೆಗೊಂಡು ನಮ್ಮ ಮೂಲಕವಾಗಿ ಅನೇಕರನ್ನು ಸಂಧಿಸಲಿದೆ. ಇದುವೇ ನಿಜಕ್ಕೂ ಅವಶ್ಯವಿರುವಂಥದ್ದು. ಆದ್ದರಿಂದ ಈ ದಿವಸಗಳಲ್ಲಿ ಅನವಶ್ಯಕ ಕಾರ್ಯಗಳನ್ನು ಹೇಳಿಕೊಂಡು ತಮ್ಮನ್ನು ಹೆಚ್ಚಿಸಿಕೊಳ್ಳುವಂಥವರ ವಿಷಯದಲ್ಲಿ ಅವರ ಮಾತುಗಳನ್ನು ಕೇಳುವಾಗಲೇ ಎಚ್ಚೆತ್ತುಕೊಂಡು ಅವರನ್ನು ದೂರ ಇಡಿರಿ. ಅವಶ್ಯವಾಗಿರುವಂಥ ಕಾರ್ಯಗಳನ್ನು ಕೇಳಿರಿ. ಅದು ಭಕ್ತಿವೃದ್ಧಿಯನ್ನು ಉಂಟು ಮಾಡುತ್ತದೆ, ಕ್ರಿಸ್ತನಲ್ಲಿ ಬೆಳೆಸುತ್ತದೆ, ವಾಕ್ಯಾನುಸಾರವಾಗಿ ನಿಮ್ಮ ಜೀವಿತವನ್ನು ಬದಲಾಯಿಸುತ್ತದೆ ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ ಸುನ್ನತಿಯ ವಿಷಯವಾಗಿ ಗೊಂದಲವನ್ನು ಹುಟ್ಟಿಸಿದಂಥ ಜನರ ಮಧ್ಯದಲ್ಲಿ ಪೌಲನಾದರೂ ಗಲಾತ್ಯ ಸಭೆಯವರಿಗೆ ಅದರ ವಿಷಯವಾಗಿ ಸ್ಪಷ್ಟವಾದಂಥ ತಿಳುವಳಿಕೆಯನ್ನು ಕೊಟ್ಟು ಸುನ್ನತಿಯಾಗುವುದರಲ್ಲಿಯೂ ಏನೂ ಇಲ್ಲ, ಸುನ್ನತಿ ಇಲ್ಲದೆ ಇರುವುದರಲ್ಲಿಯೂ ಏನೂ ಇಲ್ಲ, ಹೊಸ ಸೃಷ್ಟಿಯಾಗಬೇಕಷ್ಟೇ. ಈ ಸೂತ್ರಕ್ಕೆ ಸರಿಯಾಗಿ ನಡೆಯುವವರೆಲ್ಲರಿಗೆ ದೇವರ ಇಸ್ರಾಯೇಲ್
ಇಸ್ರಾಯೇಲ್ಯರಿಗೆ ಶಾಂತಿಯು ಕರುಣೆಯು ಆಗಲೆಂಬುದಾಗಿ ಹೇಳಿದಂತೆ ದಿವಸಗಳಲ್ಲಿ ಕರ್ತನೆ ಅನವಶ್ಯಕ ಕಾರ್ಯಗಳನ್ನು ಹೇಳಿಕೊಂಡು ಹೆಚ್ಚಳಪಟ್ಟು ಮತ್ತೊಬ್ಬರ ಜೀವಿತದಲ್ಲಿ ಗೊಂದಲವನ್ನುಂಟು ಮಾಡುವಂಥ ವ್ಯಕ್ತಿಗಳ ವಿಷಯವಾಗಿ ಜ್ಞಾನದಿಂದ ನಡೆದುಕೊಳ್ಳುವುದಕ್ಕೆ, ಅವರ ಮಾತುಗಳನ್ನು ಅಲ್ಲಗಳೆದು ನಮ್ಮ ಜೀವಿತಗಳನ್ನು ತಪ್ಪಿಸಿಕೊಳ್ಳುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡಬೇಕಾದಂಥ ಕಾರ್ಯಗಳ ಮೇಲೆ ದೃಷ್ಟಿಯನ್ನು ಇಟ್ಟು ಕ್ರಿಸ್ತನ ಸ್ವಭಾವಗಳು ನಮ್ಮಲ್ಲಿ ತೋರಿ ಬರುವಂತೆ, ಪವಿತ್ರಾತ್ಮನ ಫಲವು ಪರಿಪೂರ್ಣಗೊಳ್ಳುವಂತೆ, ದೇವರ ಚಿತ್ತವು ನಮ್ಮಲ್ಲಿ ನೆರವೇರುವಂತೆ, ಆತನ ಕೃಪಾ ವರಗಳನ್ನು ಹೊಂದಿ ನಾವು ಕರ್ತನಿಗಾಗಿ ಶೋಭಿಸುವಂತೆ ಈ ದಿವಸಗಳಲ್ಲಿ ಪ್ರತಿಯೊಬ್ಬೊಬ್ಬರು ಕೂಡ ಬದಲಾಗಲಿ. ಜೀವಿತಗಳನ್ನು ಆ ರೀತಿಯಾಗಿ ಆಶೀರ್ವದಿಸು, ಉದ್ಧರಿಸು, ನಿನ್ನಲ್ಲಿ ಬಲಪಡಿಸಿ ಆಶೀರ್ವದಿಸಿ ಘನಪಡಿಸಬೇಕೆಂದು ಪ್ರಾರ್ಥಿಸ್ತಾ ಅದನ್ನೇ ನಿನ್ನ ಕೃಪೆ ಪ್ರತಿಯೊಬ್ಬೊಬ್ಬರನ್ನು ಆವರಿಸಿಕೊಳ್ಳಲಿ. ನಿನ್ನ ಶಾಂತಿ ಸಮಾಧಾನ ಕುಟುಂಬಗಳನ್ನು ಆಳ್ವಿಕೆ ಮಾಡಲಿ. ನಿನ್ನ ನಡೆಸುವಿಕೆಯನ್ನು ಕೊಟ್ಟು ಮುನ್ನಡೆಸಬೇಕೆಂದು ಪ್ರಾರ್ಥಿಸ್ತಾ ಅದನ್ನೇ ನಿನ್ನ ಅರ್ಥಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನೇ ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾನವನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.